ಧನುರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ಕಠಿಣ ಪರೀಕ್ಷೆಗಳ ಮೂಲಕ ಪ್ರತಿಯೊಂದು ಸಂದರ್ಭವನ್ನು ಜಯಿಸಲು ಶಕ್ತಿ ಹೊಂದಿರುವವರನ್ನು ಮಾತ್ರ ದೇವರು ಇಡುತ್ತಾರೆ. ಸ್ನೇಹಿತರೆ, ಈ ದೈವಿಕ ಶಕ್ತಿ ನಿಮ್ಮ ಮನೆಗೆ ಬರುತ್ತಿದೆ. ಇದನ್ನು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ಅದು ಯಾರು ಮತ್ತು ಅದು ಏನು ಬಯಸುತ್ತಿದೆ. ನೀವು ಇದರ ಬಗ್ಗೆ ಸತ್ಯವನ್ನು ಕಲಿತಾಗ ನಿಮ್ಮ ಪಾದದ ಕೆಳಗಿನ ನೆಲ ಜಾರಿ ಹೋಗುತ್ತದೆ. ಹೌದು ಸ್ನೇಹಿತರೆ, ನೀವು ಇದನ್ನು ಸರಿಯಾಗಿ ಕೇಳುತ್ತಿದ್ದೀರಿ. ನಾಳೆ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುವ ಈ ದೈವಿಕ ಶಕ್ತಿಯ ಪವಾಡವು ಮುಂದಿನ 7 ದಿನಗಳವರೆಗೆ ನಿಮ್ಮ ಮನಸ್ಸನ್ನು ಸ್ಫೋಟಿಸುತ್ತದೆ. ಮುಂದಿನ 7 ದಿನಗಳಲ್ಲಿ ನೀವು ಎಂದಿಗೂ ಊಹಿಸದ ಏನಾದರೂ ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, ನಾಳೆಯಿಂದ ಮುಂದಿನ 7 ದಿನಗಳವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ನಿಮ್ಮನ್ನು ಮೂಕ ಮತ್ತು ಕಣ್ಣೀರು ಸುರಿಸುತ್ತದೆ. ಆದರೆ ಅದಕ್ಕೂ ಮೊದಲು ನಾವು ನಿಮಗೆ ಒಂದು ವಿಷಯವನ್ನು ಹೇಳಲು ಬಯಸುತ್ತೇವೆ. ಇಂದು ಈ ಪ್ರಮುಖ ವಿಡಿಯೋವನ್ನು ನಿರ್ಲಕ್ಷಿಸುವ ಯಾರಾದರೂ ಅತ್ಯಂತ ದುರಾದೃಷ್ಟಕರು, ಏಕೆಂದರೆ ಈ ರೀತಿಯ ವಿಡಿಯೋಗಳು ಹೆಚ್ಚಾಗಿ ಸಂಭವಿಸುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ಎಚ್ಚರಿಕೆಯಿಂದ ನೋಡಿ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತಾ ರಾಣಿಯ ಎಲ್ಲ ನಿಜವಾದ ಭಕ್ತರು, ಬಾಲಾಜಿಯ ನಿಜವಾದ ಭಕ್ತರು, ಮೊದಲನೆಯದಾಗಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ನೀಡಲಾದ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೃದಯಪೂರ್ವಕ ಆಲೋಚನೆಗಳನ್ನು ಬರೆಯಿರಿ. ನಿಜವಾದ ಹೃದಯದಿಂದ ಜೈ ಮಾತಾದಿ, ಜೈ ಬಾಲಾಜಿ ಮಹಾರಾಜ್ ಎಂದು 3 ಬಾರಿ ಬರೆಯಿರಿ. ನೀವು ಮಾತಾ ರಾಣಿ ಮತ್ತು ಬಾಲಾಜಿಯವರ ನೇರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಪಡೆಯುತ್ತೀರಿ. ನಿಮ್ಮ ಇಡೀ ಕುಟುಂಬವು ಅವರನ್ನು ಸ್ವೀಕರಿಸುತ್ತದೆ. ಸ್ನೇಹಿತರೆ, ಎಚ್ಚರಿಕೆಯಿಂದ ಆಲಿಸಿ. ಈ ದೇವತೆ ಪ್ರತಿದಿನ ರಾತ್ರಿ ನಿಖರವಾಗಿ 2 ಗಂಟೆಗೆ ನಿಮ್ಮ ಮನೆಗೆ ಪ್ರವೇಶಿಸಿ ಒಂದೇ ಒಂದು ವಸ್ತುವನ್ನು ಕೇಳುತ್ತಾರೆ. ನೀವು ಅದನ್ನು ಅವರಿಗೆ ನೀಡಿದ್ದರೆ ನಿಮ್ಮ ಇಡೀ ಕುಟುಂಬವು ತೀವ್ರ ಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಈ ದೇವತೆ ಏನು ಕೇಳುತ್ತಿದ್ದರು ಮತ್ತು ನೀವು ಮಾಡಬೇಕಾಗಿರುವುದು ಅದನ್ನು 2 ಬಾರಿ ಪುನರಾವರ್ತಿಸುವುದು. ದೇವರು ಮನೆಗೆ ಪ್ರವೇಶಿಸುತ್ತಾನೆ. ಎಚ್ಚರಿಕೆಯಿಂದ ಕೇಳುವವರು ಕಳೆದ 9 ವರ್ಷಗಳಿಂದ ಈ ದೇವರು ಪ್ರತಿದಿನ ಮಧ್ಯರಾತ್ರಿ ನಂತರ ನಿಮ್ಮ ಮನೆಗೆ ಬರುತ್ತಿದ್ದಾರೆ ಎಂದು ತಿಳಿದು ಆಶ್ಚರ್ಯಚಕಿತರಾಗುತ್ತೀರಿ. ಅವರು ನಿರಂತರವಾಗಿ ನಿಮಗೆ ಕೆಲವು ವಿಶೇಷ ಚಿಹ್ನೆಗಳನ್ನು ನೀಡಲು ಬಯಸುತ್ತಾರೆ. ಆದರೆ ದುರಾದೃಷ್ಟವತ ನೀವು ಇನ್ನೂ ಆ ಚಿಹ್ನೆಗಳ ಅರ್ಥವನ್ನು ಅರ್ಥ ಮಾಡಿಕೊಂಡಿಲ್ಲ. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಇದೇ ದೇವರು ನಿಮ್ಮನ್ನು ಸಾವಿನ ದವಡೆಯಿಂದ ಹಲವು ಬಾರಿ ರಕ್ಷಿಸಿದ್ದಾರೆ. ಶನಿಯ ಸಾಡೆಸಾತಿಯ ಕಠಿಣ ಪ್ರಭಾವದಿಂದ ನೀವು ತುಂಬ ಕಳೆದುಕೊಂಡಾಗ ಇದೇ ದೇವತೆ ಮುಂದೆ ಬಂದು ನಿಮ್ಮ ಕೈ ಹಿಡಿದಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನೀವು ಸ್ವಲ್ಪ ದೂರದಲ್ಲಿ ಸಾವಿನಿಂದ ಪಾರಾಗಿದ್ದೀರಿ. ನಿಮ್ಮ ಶತ್ರುಗಳು ತಾಂತ್ರಿಕ ಆಚರಣೆಗಳು ಮತ್ತು ಮಾಟಮಂತ್ರಗಳ ಮೂಲಕ ನಿಮ್ಮನ್ನು ನಾಶ ಮಾಡಲು ಪ್ರಯತ್ನಿಸಿದರು. ಆದರೆ ಈ ದೇವತೆಯ ರಕ್ಷಣೆಯಲ್ಲಿ ನೀವು ಕ್ಷೇಮವಾಗಿದ್ದೀರಾ. ಸ್ನೇಹಿತರೆ, ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವುದು ನೀವು ಇದುವರೆಗೂ ಯಾರಿಂದಲೂ ಕೇಳಿರದ ವಿಷಯವಾಗಿರಬಹುದು. ಮತ್ತು ನಾನು ಇಂದು ನಿಮಗೆ ಬಹಿರಂಗಪಡಿಸಲಿರುವ ರಹಸ್ಯವು ತುಂಬಾ ಆಳವಾದ, ನಿಗೂಢ ಮತ್ತು ಭಯಾನಕವಾಗಿದ್ದು ಅದರ ಜ್ಞಾನವು ನಿಮ್ಮ ಬೆನ್ನು ಮೂಳೆಯ ಮೇಲೆ ನಡುಕವನ್ನು ಕಳುಹಿಸುತ್ತದೆ. ನಿಮ್ಮ ಹಣೆಯ ಬೆವರು ಮೂಡುತ್ತದೆ ಮತ್ತು ನಿಮ್ಮ ಕಣ್ಣುಗಳು ಭಾವನೆಯಿಂದ ತುಂಬಿರುತ್ತದೆ. ಸ್ನೇಹಿತರೆ, ಇದು ಕೇವಲ ಸಾಮಾನ್ಯ ವಿಡಿಯೋ ಅಲ್ಲ. ಇದು ವರ್ಷಗಳಿಂದ ನಿಮ್ಮ ಹಣೆಯಲ್ಲಿ ಬಂಧಿಸಲ್ಪಟ್ಟಿರುವ ಬೀಗವನ್ನು ತೆರೆಯುವ ಕೀಲಿಯಾಗಿದೆ ಮತ್ತು ಇಂದು ನಾನು ನಿಮಗೆ ಆ ಕೀಲಿಯನ್ನು ನೀಡುತ್ತಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ಗಮನವಿಟ್ಟು ನೋಡಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇಂದು ನೀವು ಸ್ವೀಕರಿಸುವ ಮಾಹಿತಿಯು ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸುವುದು ನಿಮ್ಮ ಜೀವನದ ದೊಡ್ಡ ತಪ್ಪು ಎಂದು ಸಾಬೀತುಪಡಿಸಬಹುದು. ಇಂದು ಸಾಮಾನ್ಯ ಕ್ಷಣವಲ್ಲ, ಆದರೆ ಬಹಳ ವಿಶೇಷವಾದದ್ದು. ಪವಿತ್ರವಾದ ತಿಂಗಳು ನಡೆಯುತ್ತಿರುವ ಕಾರಣ ಈ ಕ್ಷಣ ನಿರ್ಣಾಯಕವಾಗಿದೆ. ಈ ದೈವಿಕ ಅವಧಿಯಲ್ಲಿ ವಿಶ್ವದೊಳಗಿನ ಅನೇಕ ಆಧ್ಯಾತ್ಮಿಕ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ದೇವರು ಮತ್ತು ದೇವತೆಗಳು ತಮ್ಮ ನಿಜವಾದ ಭಕ್ತರಿಗೆ ಹತ್ತಿರವಾಗುತ್ತಾರೆ ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆ ಅಡಿಯಲ್ಲಿ ಜನಿಸಿದವರಿಗೆ ರೂಪದ ಮತ್ತು ಮಹತ್ವದ ಕಾಕತಾಳೀಯವನ್ನು ತರುತ್ತಿದೆ. ಇದು ಹಲವು ದಶಕಗಳಲ್ಲಿ ಒಮ್ಮೆ ಮಾತ್ರ ಸೃಷ್ಟಿಯಾಗುತ್ತದೆ. ಆದರೆ ಸ್ನೇಹಿತರೆ, ನೀವು ಆ ಮಹಾನ್ ಶುಭ ಸುದ್ದಿಯನ್ನು ತಲುಪುವ ಮೊದಲು ನೀವು ಸಂಪೂರ್ಣವಾಗಿ ಅಗತ್ಯವಾದುದನ್ನು ತೆಗೆದುಕೊಳ್ಳಬೇಕು. ಕಳೆದ 9 ವರ್ಷಗಳಿಂದ ನಿಮ್ಮ ಕಣ್ಣುಗಳಿಂದ ಮರೆಮಾಡಲಾಗಿರುವ ರಹಸ್ಯ ಇದು. ಆರಂಭದಲ್ಲಿ ನಿಮ್ಮನ್ನು ಆಶ್ಚರ್ಯಗೊಳಿಸುವ ಒಂದು ಕ್ಷಣ, ನಿಮ್ಮನ್ನು ತೊಂದರೆಗೊಳಿಸುವ, ಆದರೆ ಅಂತಿಮವಾಗಿ ನಿಮ್ಮ ಮುಚ್ಚಿದ ಕಣ್ಣುಗಳನ್ನು ತೆರೆಯುವ ಸತ್ಯ. ನಿಮ್ಮ ಕಣ್ಣುಗಳಿಂದ ಭ್ರಮೆಯ ಮುಸುಕು ತೆಗೆದಾಗ ನಿಮ್ಮ ಜೀವನದಲ್ಲಿ ಏಕೆ ಅನೇಕ ಅಡೆತಡೆಗಳು ನಿರಂತರವಾಗಿ ಉದ್ಭವಿಸಿವೆ ಎಂದು
ನಿಮಗೆ ಅರ್ಥವಾಗುತ್ತದೆ. ಬಿಕ್ಕಟ್ಟಿನ ನಂತರ ಬಿಕ್ಕಟ್ಟು ಏಕೆ ಉದ್ಭವಿಸಿತು ಮತ್ತು ಪ್ರತಿ ಯೋಜನೆಯ ದಾರಿಯಲ್ಲಿ ಅದೃಶ್ಯ ಅಡೆತಡೆಗಳು ಏಕೆ ಕಾಣಿಸಿಕೊಳ್ಳುತ್ತಲೇ ಇದ್ದವು. ಇಂದು ಈ ವಿಡಿಯೋದಲ್ಲಿ ಎಲ್ಲದರ ರಹಸ್ಯವು ಬಹಿರಂಗಗೊಳ್ಳುತ್ತದೆ. ಆದ್ದರಿಂದ ಕೊನೆಯವರೆಗೂ ನನ್ನೊಂದಿಗೆ ಇರಿ ಸ್ನೇಹಿತರೆ. ಮೊದಲನೆಯದಾಗಿ ಈ ವಿಡಿಯೋಗೆ ಒಂದು ಸಿಹಿ ಲೈಕ್ ನೀಡಿ. ಈ ಮಾಹಿತಿಯನ್ನು ನಿಮಗೆ ತರಲು ನಾನು ತುಂಬಾ ಶ್ರಮಿಸುತ್ತಿದ್ದೇನೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಇಷ್ಟಪಡುವ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ. ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಹೃದಯ ಮತ್ತು ಪೂರ್ಣ ಭಕ್ತಿಯಿಂದ ಜೈ ಶನಿದೇವ ಎಂದು 3 ಬಾರಿ ಬರೆಯಿರಿ. ಹೌದು ಸ್ನೇಹಿತರೆ, ನೀವು ಕಮೆಂಟ್ನಲ್ಲಿ 3 ಬಾರಿ ಜೈ ಶನಿದೇವ ಎಂದು ಬರೆಯಬೇಕು. ಏಕೆಂದರೆ ಇಂದಿನ ಸಂಪೂರ್ಣ ಸಂಭಾಷಣೆಯನ್ನು ಕೇಳಿದ ನಂತರ ಜೀವನದ ಈ ನಿರ್ಣಾಯಕ ಸಮಯದಲ್ಲಿ ಶನಿದೇವ ಅವರನ್ನು ನೆನಪಿಸಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದು ನೀವೇ ಅನುಭವಿಸುತ್ತೀರಿ. ಶನಿದೇವ ಕರ್ಮ ಮತ್ತು ನ್ಯಾಯದ ದೇವರು. ಗೀತೆಯಲ್ಲಿ ಹೇಳಿದಂತೆ ಬುದ್ಧಿವಂತಿಕೆಯು ಒಬ್ಬರು ತಮ್ಮ ಕಾರ್ಯಗಳಿಂದ ಹಿಂದೆ ಸರಿಯಬಾರದು ಎಂದು ನಿಮಗೆ ಕಲಿಸುತ್ತದೆ. ಏಕೆಂದರೆ ನಿಜವಾದ ಕ್ರಿಯೆ ಮತ್ತು ತಾಳ್ಮೆಯ ಫಲ ವಿಳಂಬವಾಗಬಹುದು, ಆದರೆ ಅವು ವ್ಯಕ್ತಿಯ ಜೀವನದಲ್ಲಿ ಶಾಶ್ವತ ಬದಲಾವಣೆಯನ್ನು ತರುತ್ತವೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಈ ರೀತಿ ಏನಾದರೂ ಆಗುತ್ತಿದೆ? ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಚಲಿಸುತ್ತಿವೆ ಎಂದಾದರೂ ನೀವು ಭಾವಿಸುತ್ತೀರಾ? ಆದರೆ ಇದ್ದಕ್ಕಿದ್ದಂತೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದೆ. ನೀವು ನಿಮ್ಮ ಎಲ್ಲ ಶಕ್ತಿಯಿಂದ ಮುಂದುವರಿಯಲು ಬಯಸುತ್ತೀರಿ ಎಂದು ನೀವು ಭಾವಿಸಿದ್ದೀರಿ, ಆದರೆ ಯಾವುದೋ ಅಪರಿಚಿತ ಬಂಧವು ನಿಮ್ಮ ಪಾದಗಳನ್ನು ಬಂಧಿಸುತ್ತಿದೆ. ನೀವು ಪ್ರತಿ ಬಾರಿ ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗ ಯಾವುದೋ ಅಡಚಣೆ ನಿಮ್ಮ ದಾರಿಯಲ್ಲಿ ನಿಲ್ಲುತ್ತದೆ. ನೀವು ಎಂದಾದರೂ ರಾತ್ರಿ ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ನಿಮ್ಮನ್ನು ಕೇಳಿಕೊಂಡಿದ್ದೀರಾ? ಇದು ನನಗೆ ಏಕೆ ಆಗುತ್ತಿದೆ? ನನ್ನ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲವನ್ನು ನಾನು ಏಕೆ ಪಡೆಯುತ್ತಿಲ್ಲ? ನನ್ನ ಹಣೆಬರ ಅಂತಿಮವಾಗಿ ಯಾವಾಗ ಬದಲಾಗುತ್ತದೆ ಅಂತ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಪದೇ ಪದೇ ಉದ್ಭವಿಸುತ್ತಿವೆ. ಹಾಗಿದ್ದಲ್ಲಿ ಸ್ನೇಹಿತರೆ, ಈ ದುಃಖದಲ್ಲಿ ನೀವು ಒಬ್ಬಂಟಿಯಾಗಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಸೇರಿದ ಲಕ್ಷಾಂತರ ಜನರು ಈ ಪ್ರಶ್ನೆಯೊಂದಿಗೆ ಹೋರಾಡುತ್ತಿದ್ದಾರೆ. ಈ ಗಂಭೀರ, ಆದರೆ ಅದಕ್ಕೂ ಮೊದಲು ಇನ್ನೊಂದು ಮುಖ್ಯವಾದ ವಿಷಯ ಕೇಳಿ. ಇಂದು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಅಸಾಧ್ಯವಾದ ರಹಸ್ಯವನ್ನು ಕಲಿಯುವುದು ನಿಮಗೆ ಬಹಳ ಮುಖ್ಯ. ಆದ್ದರಿಂದ ಪ್ರತಿಯೊಂದು ಪದವನ್ನು ಸಂಪೂರ್ಣ ಗಮನ ಮತ್ತು ಏಕಾಗ್ರತೆಯಿಂದ ಆಲಿಸಿ. ಇಂದು ಮಾತನಾಡುವ ಪ್ರತಿಯೊಂದು ಪದವು ನಿಮಗೆ ಅಮೂಲ್ಯವಾದದ್ದು ಮತ್ತು ಈ ಪದಗಳು ನಿಮ್ಮ ಕತ್ತಲೆಯ ಜೀವನಕ್ಕೆ ಹೊಸ ಬೆಳಕನ್ನು ತರುತ್ತವೆ. ಸ್ನೇಹಿತರೆ, ಕಳೆದ 9 ವರ್ಷಗಳಿಂದ ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡದ ಒಂದು ಘಟನೆ ನಿಮ್ಮ ಸುತ್ತಲೂ ತೆರೆದುಕೊಳ್ಳುತ್ತಿದೆ. ನಿಮ್ಮಿಂದ ಮರೆಮಾಡಲ್ಪಟ್ಟ ಸತ್ಯ, ಅದು ನಿಮ್ಮನ್ನು ಹೃದಯಕ್ಕೆ ಆಘಾತಗೊಳಿಸುತ್ತಿದೆ. ಕಳೆದ 9 ವರ್ಷಗಳಿಂದ ಪ್ರತಿ ರಾತ್ರಿ ನಿಖರವಾಗಿ 2 ಗಂಟೆಗೆ ನಿಮ್ಮ ಮನೆಯಲ್ಲಿ ಒಂದು ದೇವತೆ ರೂಪ ಪಡೆಯುತ್ತದೆ. ಪ್ರತಿ ರಾತ್ರಿ ನಿಖರವಾಗಿ 2 ಗಂಟೆಗೆ ಒಂದು ದೇವತೆ ನಿಮ್ಮ ಮನೆ ಪ್ರವೇಶಿಸುತ್ತದೆ. ಒಂದೇ ಒಂದು ರಾತ್ರಿಯನ್ನು ಕಳೆದುಕೊಳ್ಳದೆ, ಅಡೆತಡೆ ಇಲ್ಲದೆ ಪ್ರತಿ ರಾತ್ರಿ 2 ಗಂಟೆಗೆ ನೀವು ಗಾಢ ನಿದ್ದೆಯಲ್ಲಿರುವಾಗ, ನಿಮ್ಮ ಎಲ್ಲ ಕುಟುಂಬದ ಸದಸ್ಯರು ನಿದ್ರಿಸುತ್ತಿರುವಾಗ ಮತ್ತು ರಾತ್ರಿ ಕತ್ತಲೆ ಆ ಎಲ್ಲ ದಿಕ್ಕುಗಳಲ್ಲಿ ದೊಡ್ಡದಾಗಿ ಆವರಿಸಿದಾಗ ಅದು ನಿಮ್ಮ ಮನೆಗೆ ಬರುತ್ತದೆ. ಆ ಕ್ಷಣದಲ್ಲಿ ಈ ದೇವತೆ ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಪ್ರವೇಶಿಸುತ್ತಾರೆ. ಅದು ನಿಮ್ಮಿಂದ ಒಂದೇ ಒಂದು ವಿಷಯವನ್ನು ಬೇಡುತ್ತದೆ, ಆದರೆ ಇಂದಿನವರೆಗೂ ಅದರ ಬೇಡಿಕೆಯನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ನೀವು ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಅವರ ಭೇಟಿಯ ಉದ್ದೇಶ ತಿಳಿದಿರಲಿಲ್ಲ ಮತ್ತು ಅವರು ನಿಮಗೆ ಪದೇ ಪದೇ ಸುಳುವನ್ನು ನೀಡಿದರು. ಪ್ರತಿ ಬಾರಿಯೂ ಒಂದೇ ವಿಷಯವನ್ನು ಕೇಳುತ್ತಿದ್ದರು, ಆದರೆ ನೀವು ಅರಿವಿಲ್ಲದೆ ಇದ್ದಿದ್ದೀರಿ. ಈ ಅಜ್ಞಾನ ಮತ್ತು ಅಜ್ಞಾನದಿಂದಾಗಿ ಅವರು ಕ್ರಮೇಣ ಕೋಪಗೊಂಡರು ಮತ್ತು ಒಂದು ದೈವಿಕ ಶಕ್ತಿ ಪದೇ ಪದೇ ಸಂಕೇತ ನೀಡಿದಾಗ ಮತ್ತು ನಿರ್ಲಕ್ಷಿಸಲ್ಪಟ್ಟಾಗ ಅದನ್ನು ಚಂಡಮಾರುತದ ಮೊದಲು ಶಾಂತವೆಂದು ಪರಿಗಣಿಸಬೇಕು. ಇದು ಒಂದು ದೊಡ್ಡ ಬಿಕ್ಕಟ್ಟಿನ ಮೊದಲ ಎಚ್ಚರಿಕೆ ಮತ್ತು ಒಂದು ದೊಡ್ಡ ಬಿಕ್ಕಟ್ಟಿನ ಆರಂಭವನ್ನು ಸೂಚಿಸಬಹುದು. ಸ್ನೇಹಿತರೆ, ಇದು ನಿಮ್ಮ ಕೊನೆಯ ಅವಕಾಶ. ಜಾಗರೂಕರಾಗಿರಿ. ನೀವು ಇನ್ನು ಈ ದೇವತೆಯನ್ನು ಗುರುತಿಸದಿದ್ದರೆ ಅವರ ಮಾತನ್ನು ಕೇಳಿ ಮತ್ತು ಅವರು ಹಲವು ವರ್ಷಗಳ ಬೇಡಿಕೆ ಇಡುತ್ತಿರುವ ವಿಷಯವನ್ನು ಅವರಿಗೆ ನೀಡಿದರೆ ನಿಮ್ಮ ಮನೆ, ಕುಟುಂಬ ಮತ್ತು ಹಣೆಬರ ಅಪಾಯದಲ್ಲಿರಬಹುದು. ಯಾವುದೇ ಮನುಷ್ಯನಿಂದ ಬೆದರಿಕೆಯಲ್ಲ, ಆದರೆ 9 ವರ್ಷಗಳಿಂದ ನಿಮ್ಮನ್ನು ನಿರಂತರವಾಗಿ ಎಚ್ಚರಿಸಲು ಪ್ರಯತ್ನಿಸುತ್ತಿರುವ ದೈವಿಕ ಶಕ್ತಿಯಿಂದ ಬಂದ ಸಂಕೇತ. ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಸತ್ಯವಿದೆ. ಕಳೆದ ಹಲವಾರು ವರ್ಷಗಳಿಂದ ಶನಿಯ ಸಾಡೆಸಾತಿಯ ಕಠಿಣ ಪ್ರಭಾವವು ನಿಮ್ಮ ಜೀವನದ ಮೇಲೆ ಇದ್ದಾಗಲೂ ಕಳೆದ ಹಲವಾರು ವರ್ಷಗಳಿಂದ ಸಾವಿನ ದವಡೆಯಿಂದ ನಿಮ್ಮನ್ನು ಪದೇ ಪದೇ ರಕ್ಷಿಸಿದ ದೇವತೆಗಳು ಇವರು ನಿಮ್ಮ ಕನಸುಗಳು, ಸಂಪತ್ತು ಮತ್ತು ಸಂಬಂಧಗಳು ಅದರ ಕಠಿಣ ಪ್ರಭಾವದಿಂದ ಕುಸಿದು ಬಿದ್ದಾಗ ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ ಎಂದು ನೀವು ಭಾವಿಸಿದಾಗ ಈ ದೇವತೆಯ ಮುಂದೆ ಬಂದು ನಿಮ್ಮ ಕೈ ಹಿಡಿದಳು. ಆ ಕತ್ತಲೆಯ ಆಳವಾದ ಬಾವಿಯಿಂದ ಅವನು ನಿಮ್ಮನ್ನು ಹೊರತೆಗೆದರು ಮತ್ತು ಅವರ ರಕ್ಷಣೆಯಿಂದಾಗಿ ನೀವು ಇಂದು ಸುರಕ್ಷಿತವಾಗಿ ನಿಂತಿದ್ದೀರಿ. ಹಲವಾರು ಸಂದರ್ಭಗಳಲ್ಲಿ ನೀವು ಅಪಘಾತದಂಚಿನಲ್ಲಿದ್ದೀರಿ. ಹಲವಾರು ಬಾರಿ ನೀವು ವಾಹನ ಅಪಘಾತಗಳಲ್ಲಿ ಗಂಭೀರ ನಷ್ಟವನ್ನು ತಪ್ಪಿಸಿಕೊಂಡಿದ್ದೀರಿ.
ಹಲವು ಬಾರಿ ನಿಮ್ಮ ಗುಪ್ತ ಶತ್ರುಗಳು ನಿಮ್ಮನ್ನು ಅಸೂಯೆ ಪಡುವವರು ಮತ್ತು ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಪಟ್ಟವರು, ಮಾರಕ ಮಾಟಮಂತ್ರಗಳನ್ನು ಆಶ್ರಯಿಸಿದವರು, ಅವರು ನಿಮ್ಮ ದುರ್ಬಲಗೊಳಿಸಲು, ನಿಮ್ಮ ರೋಗ ಮತ್ತು ಬಂಧನಕ್ಕೆ ಒಳಪಡಿಸಲು ಮತ್ತು ಮಾಟಮಂತ್ರದ ಮೂಲಕ ನಿಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸಿದರು. ನಿಮ್ಮ ವಿರುದ್ಧ ಗಂಭೀರ ಪಿತೂರಿಗಳನ್ನು ರೂಪಿಸಲಾಯಿತು, ಆದರೆ ಅದೇ ದೇವರ ಅದೃಶ್ಯ ರಕ್ಷಣೆ, ರಕ್ಷಾ ಕವಚ ಮತ್ತು ದೈವಿಕ ಮೇಲಾವರಣ ನಿಮ್ಮನ್ನು ತಲುಪುವ ಮೊದಲೇ ಆ ಎಲ್ಲ ಪ್ರಯತ್ನಗಳನ್ನು ನಿಲ್ಲಿಸಿತು. ಅದಕ್ಕಾಗಿ ನೀವು ಮತ್ತು ನಿಮ್ಮ ಕುಟುಂಬ ಇಂದಿಗೂ ಸುರಕ್ಷಿತವಾಗಿದ್ದೀರಿ. ಇದು ಆ ದೇವರ ಕೃಪೆ ಮತ್ತು ಆಶೀರ್ವಾದದ ನೇರ ಫಲಿತಾಂಶವಾಗಿದೆ. ಆದರೆ ಸ್ನೇಹಿತರೆ, ಈ ದೇವರು ಈಗ ಒಂದು ಮಿತಿಯನ್ನು ನಿಗದಿಪಡಿಸಿದ್ದಾರೆ ಮತ್ತು ನಿಮಗೆ ಒಂದು ಕೊನೆಯ ಅವಕಾಶವನ್ನು ನೀಡಿದ್ದಾರೆ. ಆ ಕೊನೆಯ ಅವಕಾಶ ಈ ಪವಿತ್ರ ತಿಂಗಳು. ನೀವು ಅವರನ್ನು ಗುರುತಿಸಲು ವಿಫಲವಾದರೆ ಅವರ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವರು ಬೇಡುವುದನ್ನು ಅವರಿಗೆ ನೀಡಿ. ಭವಿಷ್ಯದಲ್ಲಿ ಉದ್ಭವಿಸಬಹುದಾದ ಸಂದರ್ಭಗಳ ಆಲೋಚನೆ ಮನಸ್ಸನ್ನು ಭಯಭೀತಗೊಳಿಸುತ್ತದೆ. ಹಾಗಾದರೆ ಈಗ ನಿಮ್ಮ ಜೀವನದ ಬಗ್ಗೆ ಒಂದು ಕ್ಷಣ ಚಿಂತಿಸಿ. ಖಂಡಿತವಾಗಿಯೂ ದೈವಿಕ ಶಕ್ತಿ ಇದೆ. ಇದರಿಂದಾಗಿ ನಿಮ್ಮ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ಶತ್ರುಗಳು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಾಗಲಿಲ್ಲ. ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ನಿಮ್ಮನ್ನು ರಕ್ಷಿಸಿದ ಯಾವುದೋ ಅದೃಶ್ಯ ಶಕ್ತಿ ಇದೆ. ನಿಮ್ಮ ಕೆಲಸವು ಅಡೆತಡೆಗಳನ್ನು ಎದುರಿಸಿತು, ನಿಮ್ಮ ಹಾದಿಯಲ್ಲಿ ತೊಂದರೆಗಳು ಹುಟ್ಟಿಕೊಂಡವು ಮತ್ತು ಜೀವನವು ಒಂದರ ನಂತರ ಒಂದರಂತೆ ಬಿಕ್ಕಟ್ಟುಗಳನ್ನು ಎದುರಿಸಿತು. ಆದರೆ ಇದೆಲ್ಲದರ ಹೊರತಾಗಿಯೂ ನೀವು ಇಂದಿಗೂ ನಿಂತಿದ್ದೀರಿ. ನೀವು ಸ್ವಲ್ಪ ಅಣಿದಿರಬಹುದು, ಕೆಲವು ಸಂದರ್ಭಗಳಿಂದ ತೊಂದರೆಗೊಳಗಾಗಿರಬಹುದು ಮತ್ತು ನಿಮ್ಮ ಮನಸ್ಸಿನಲ್ಲಿ ಅನೇಕ ಸಂಕೀರ್ಣತೆಗಳನ್ನು ಹೊತ್ತುಕೊಂಡಿರಬಹುದು. ಆದರೆ ನೀವು ಸಂಪೂರ್ಣವಾಗಿ ಮುರಿದು ಹೋಗಿಲ್ಲ ಅಥವಾ ಛಿದ್ರಗೊಂಡಿಲ್ಲ. ಇದೇ ಕಾರಣವೇನು? ಸಂಪತ್ತು ಕಡಿಮೆಯಾಗಿರಬಹುದು, ಜೀವನದಲ್ಲಿ ಹೆಚ್ಚಿನ ಹೋರಾಟಗಳಿರಬಹುದು, ಆದಾಯ ಸ್ಥೀಮಿತವಾಗಿರಬಹುದು ಮತ್ತು ವೆಚ್ಚಗಳು ಹೆಚ್ಚಿರಬಹುದು. ಆದರೂ ನಿಮ್ಮ ಕುಟುಂಬದಲ್ಲಿ ಎಲ್ಲೋ ಒಂದು ವಿಶಿಷ್ಟ ಸಂತೋಷ, ಆಂತರಿಕ ಶಾಂತಿ ಇದೆ. ಇದಕ್ಕೆಲ್ಲ ಕಾರಣವೇನು? ಒಂದೇ ಒಂದು ಉತ್ತರವಿದೆ ಮತ್ತು ಅದು ಈ ದೇವತೆಯ ಕೃಪೆ, ಅವರ ಆಶೀರ್ವಾದ ಮತ್ತು ಕಳೆದ 9 ವರ್ಷಗಳಿಂದ ನಿಮ್ಮ ಕುಟುಂಬವನ್ನು ಸುತ್ತುವರಿದಿರುವ ಆ ಅದೃಶ್ಯ ರಕ್ಷಣಾತ್ಮಕ ಗುರಾಣಿ. ಈ ಗುರಾಣಿ ಇಂದಿಗೂ ನಿಮ್ಮನ್ನು ರಕ್ಷಿಸುತ್ತಿದೆ. ಆದರೆ ನೀವು ಈ ದೇವತೆಯನ್ನು ಗೌರವಿಸುವ ಮತ್ತು ಸಂತೋಷವಾಗಿರುವವರಿಗೂ ಮಾತ್ರ ಈ ದೈವಿಕ ಗುರಾಣಿ ಉಳಿಯುತ್ತದೆ. ಒಳ್ಳೆಯ ಸುದ್ದಿ ಏನೆಂದರೆ ಅವರು ಸಂತೋಷಪಡಿಸುವುದು ನೀವು ಭಾವಿಸಿದಷ್ಟು ಕಷ್ಟಕರವಲ್ಲ. ನೀವು ಒಂದೇ ಒಂದು ಕೆಲಸವನ್ನು ಮಾಡಬೇಕು, ಅವರು ನಿಮ್ಮಿಂದ ಕೇಳಲು. ಆದರೆ ಮೊದಲು ಆ ದೇವರು ಯಾರು ಮತ್ತು ಅವರ ಬೇಡಿಕೆಗಳು ಏನೆಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಇಂದು ಈ ವಿಡಿಯೋದ ಆಳವಾದ ರಹಸ್ಯವನ್ನು ಬಹಿರಂಗಪಡಿಸುತ್ತಿದ್ದೇನೆ. ಆದ್ದರಿಂದ ದಯವಿಟ್ಟು ತಾಳ್ಮೆಯಿಂದಿರಿ ಮತ್ತು ಸ್ವಲ್ಪ ಸಮಯ ನನ್ನೊಂದಿಗೆ ಇರಿ. ನೀವು ಆತುರದಿಂದ ವಿಡಿಯೋವನ್ನು ಮುಚ್ಚಿದರೆ ಜನರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಲು ಸಿದ್ಧರಿರುವ ಮಾಹಿತಿಯನ್ನು ನೀವು ಕಳೆದುಕೊಳ್ಳುತ್ತೀರಿ. ಸ್ನೇಹಿತರೆ, ಈ ಪವಿತ್ರ ಶ್ರಾವಣ ತಿಂಗಳು ನಿಮಗಾಗಿ ಮತ್ತೊಂದು ಉತ್ತಮ ಒಳ್ಳೆಯ ಸುದ್ದಿಯನ್ನು ಹೊಂದಿದೆ. ಈ ಒಳ್ಳೆಯ ಸುದ್ದಿ ಎಷ್ಟು ಆಳವಾಗಿದೆ ಎಂದರೆ ಭವಿಷ್ಯದಲ್ಲಿ ನಿಮ್ಮನ್ನು ಕೀಳಾಗಿ ಪರಿಗಣಿಸಿದವರು ಸಹ ನಿಮ್ಮನ್ನು ಗೌರವಿಸುತ್ತಾರೆ. ನಿಮ್ಮ ಇಡೀ ನೆರೆಹೊರೆಯವರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಮತ್ತು ನೀವು ಸಿಹಿ ತಿಂಡಿಗಳನ್ನು ವಿತರಿಸಲು ತಯಾರಿ ನಡೆಸುತ್ತೀರಿ. ನೀವು ವರ್ಷಗಳಿಂದ ಪಡೆಯಲು ಹಂಬಲಿಸುತ್ತಿದ್ದ ರಾತ್ರಿ ಇಡೀ ಎಚ್ಚರವಾಗಿರಲು, ಕಣ್ಣೀರು ಸುರಿಸುವಂತೆ ಮತ್ತು ಮನೆಯಿಂದ ಮನೆಗೆ ಅಲೆದಾಡುವಂತೆ ಮಾಡಿದ ವಿಷಯವು ನಿಮ್ಮ ಬಳಿಗೆ ಬರಲಿದೆ. ಅದು ಅತ್ಯಗತ್ಯ ಸಂಪತ್ತಾಗಿರಬಹುದು ಅಥವಾ ನೀವು ಮರಳಿ ಪಡೆಯಲು ಹಂಬಲಿಸುತ್ತಿದ್ದ ಕಳೆದು ಹೋದ ಪ್ರೀತಿಯಾಗಿರಲಿ. ಅದು ವರ್ಷಗಳಿಂದ ಈಡೇರಿದ ಭವ್ಯ ಕನಸಾಗಿರಬಹುದು ಅಥವಾ ನೀವು ನಿಮ್ಮ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಬಯಕೆಯಾಗಿರಲಿ. ಶ್ರಾವಣದ ಶುಭ ಸಮಯವು ಇದೆಲ್ಲವನ್ನು ನನಸಾಗಿಸಲು ದಾರಿ ಮಾಡಿಕೊಡುತ್ತದೆ. ಆದರೆ ಅದಕ್ಕೆ ಒಂದು ಗಮನಾರ್ಹ ಷರತ್ತು ಲಗತ್ತಿಸಲಾಗಿದೆ. ನೀವು ದೇವತೆಯನ್ನು ಗುರುತಿಸಬೇಕು, ನೀವು ಅವರ ಬೇಡಿಕೆಗಳನ್ನು ಪೂರೈಸಬೇಕು ಮತ್ತು ನಿಮ್ಮ ನಿಜವಾದ ಭಾವನೆಗಳಿಂದ ಅವರನ್ನು ಸಂತೋಷಪಡಿಸಬೇಕು. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ಬಹಿರಂಗಪಡಿಸಲಿರುವ ರಹಸ್ಯ ಇದು. ಮುಂದಿನ 7 ದಿನಗಳು ನಿಮಗೆ ಅಸಾಧಾರಣವಾಗಿ ಮುಖ್ಯವಾಗಿವೆ. ಈ 7 ದಿನಗಳು ನಿಮ್ಮ ಜೀವನದ ಸ್ಥಿತಿಯನ್ನು ಮಾತ್ರವಲ್ಲದೆ ಅದರ ಸ್ಥಿತಿಯನ್ನು ಸಹ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಎಲ್ಲದರ ಹಿಂದೆ ಈ ದೇವತೆಗಳು ನಿಮಗೆ ನಿರಂತರವಾಗಿ ನೀಡುತ್ತಿರುವ 3 ಪ್ರಮುಖ ಚಿಹ್ನೆಗಳು ಇವೆ. ಈ 3 ಚಿಹ್ನೆಗಳು ಈಗಾಗಲೇ ನಿಮ್ಮ ಸುತ್ತಲೂ ಇರುವ ಸಾಧ್ಯತೆ ಇದೆ, ಆದರೆ ನೀವು ಅವುಗಳ ನಿಜವಾದ ಅರ್ಥವನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ವಿಶ್ವವು ನಿಮಗೆ 3 ಪ್ರಮುಖ ಸಂಕೇತಗಳನ್ನು ನೀಡುತ್ತಿದೆ, ಆದರೆ ನೀವು ಅವುಗಳನ್ನು ನಿರ್ಲಕ್ಷಿಸುತ್ತಿದ್ದೀರಿ, ಅವುಗಳನ್ನು ಸಾಮಾನ್ಯ ಘಟನೆಗಳಾಗಿ ಪರಿವರ್ತಿಸುತ್ತಿದ್ದೀರಿ. ಇದು ನಿಮ್ಮ ಅತ್ಯಂತ ಗಂಭೀರ ತಪ್ಪು ಮತ್ತು ಈ ತಪ್ಪಿನ ಪರಿಣಾಮಗಳನ್ನು ನೀವು ಅನುಭವಿಸುತ್ತಿದ್ದೀರಿ. ಆ 3 ಚಿಹ್ನೆಗಳ ರಹಸ್ಯವನ್ನು ನಾನು ಖಂಡಿತವಾಗಿಯೂ ನಿಮಗೆ ಬಹಿರಂಗಪಡಿಸುತ್ತೇನೆ. ಆದರೆ ಅದಕ್ಕೂ ಮೊದಲು ಇನ್ನೂ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಬೆಳಿಗ್ಗೆ 2 ಗಂಟೆಗೆ ನಿಮ್ಮ ಮನೆಗೆ ಬರುವ ಈ ದೇವತೆಯನ್ನು ಗುರುತಿಸುವುದು, ಅವರ ಇಚ್ಛೆಗಳನ್ನು ತಿಳಿದುಕೊಳ್ಳುವುದು ಮತ್ತು
ಅವರ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಮೊದಲು ಮತ್ತು ಮನೆಯಲ್ಲಿ ಯಾವ ದೇವತೆಗಳು ವಾಸಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಕು. ಈ ಸತ್ಯವನ್ನು ತಿಳಿಯದೆ ಮುಂದೆ ಏನಾಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಧಾರ್ಮಿಕ ಸಂಪ್ರದಾಯಗಳ ಪ್ರಕಾರ ನಿಮ್ಮ ಮನೆ ಅನೇಕ ದೈವಿಕ ಶಕ್ತಿಗಳಿಗೆ ನೆಲೆಯಾಗಿದೆ ಎಂದು ನಂಬಲಾಗಿದೆ. ಇದು ನಿಮಗೆ ಆಶ್ಚರ್ಯವಾಗಬಹುದು. ಆದಾಗ್ಯೂ ಈ ಪ್ರಪಂಚದಿಂದ ನಿರ್ಗಮಿಸಿದ ನಿಮ್ಮ ಪೂರ್ವಜರು ಸೂಕ್ಷ್ಮ ರೂಪಗಳಲ್ಲಿ ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿ ಇರುತ್ತಾರೆ. ನಿಮ್ಮ ಕುಟುಂಬ ದೇವತೆ ಮತ್ತು ಕುಟುಂಬ ದೇವತೆಯು ಸಹ ನಿಮ್ಮ ಮನೆಯ ವಂಶಾವಳಿಯನ್ನು ರಕ್ಷಿಸುತ್ತಾರೆ. ಅವರು ನಿಮ್ಮ ಸುತ್ತಲೂ ವಾಸಿಸುತ್ತಾರೆ, ನಿಮ್ಮನ್ನು ತೊಂದರೆಗಳಿಂದ ರಕ್ಷಿಸುತ್ತಾರೆ ಮತ್ತು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡುತ್ತಾರೆ. ಆದರೆ ತಿಳಿಯದೋ ನಾವು ಆಗಾಗ್ಗೆ ತಪ್ಪುಗಳನ್ನು ಮಾಡುತ್ತೇವೆ. ಅದು ಈ ದೈವಿಕ ಶಕ್ತಿಗಳನ್ನು ಕೋಪಗೊಳಿಸುತ್ತದೆ. ಮನೆಯ ಮೌಲ್ಯಗಳು ಹದಗೆಟ್ಟಾಗ, ನಂಬಿಕೆ ಕಡಿಮೆಯಾಗುತ್ತದೆ ಮತ್ತು ಗೌರವ ಕ್ಷೀಣಿಸಿದಾಗ ದೇವರುಗಳ ಆಶೀರ್ವಾದಗಳು ಆ ಮನೆಯಿಂದ ನಿರ್ಗಮಿಸಲು ಪ್ರಾರಂಭಿಸುತ್ತವೆ. ಕುಟುಂಬದ ದೇವತೆ ಮತ್ತು ಪೂರ್ವಜ ದೇವತೆಯು ಮನೆಯ ಬಗ್ಗೆ ಅಸಮಾಧಾನಗೊಂಡಾಗ ತೊಂದರೆ, ಸಮಸ್ಯೆಗಳು ಮತ್ತು ದುಃಖಕ್ಕೆ ಬಾಗಿಲು ತೆರೆಯುತ್ತದೆ. ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಶತ್ರುಗಳ ಪಿತೂರಿಗಳು ಯಶಸ್ವಿಯಾಗುತ್ತವೆ ಮತ್ತು ಮನೆಯ ಶಾಂತಿ ಕ್ರಮೇಣ ಕ್ಷೀಣಿಸುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.